ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದ್ವಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ನೋಡಿದ್ವಿ. ಈಗ ಫ್ಯೂಚರ್ ಇಂಡೆಫಿನಿಟ್ ಟೆನ್ಸ್ ಅನ್ನು ನೋಡ್ತಾ ಇದ್ವಿ. ಫ್ಯೂಚರ್ ಇಂಡೆಫಿನಿಟ್ಸ್ನಲ್ಲಿ ಒಂದು ವಾಕ್ಯ ಫ್ಯೂಚರ್ ಟೆನ್ಸ್ನಲ್ಲಿದೆ ಅಂತ ಹೇಳಬೇಕಾದ್ರೆ ಅಲ್ಲಿ ವಿಲ್ ಅಥವಾ ಶಲ್ ಒಂದು ಪದ ನಮಗೆ ಕಾಣುತ್ತೆ. ವಿಲ್ ಅಥವಾ ಶಲ್ ಎಂಬ ಒಂದು ಪದ ನಮಗೆ ಅದು ಫ್ಯೂಚರ್ ಟೆನ್ಸ್ ಅಂತ ತಿಳಿಸುತ್ತೆ. ಇಲ್ಲಿ ಸಪರೇಟ್ ತಗೊಂಡಿದ್ದ ಕಾರಣ ಇದು ಮಾಡೆಲ್ಸ್, ಇದು ಕೂಡ ಮಾಡೆಲ್ ಆಕ್ಸಲರೀಸ್ನೇ. ವಿಲ್ಲು, ಸಲ್ಲು, ಮೇ, ಮೈಟ್, ಮಸ್ಟ್, ಕ್ಯಾನ್, ಕೋಡ್, ಸಲ್, ಶೋಡ್, ವಿಲ್, ವುಡ್ ಮತ್ತು ಡೇರ್ ಟು, ನೀಡ್ ಟು, ಹಾಟ್ ಟು, ಇದೆಲ್ಲನೂ ಕೂಡ ಮಾಡೆಲ್ ಆಕ್ಸಿಲರೀಸೇ. ಇಲ್ಲಿ ನಾನು ಸಪರೇಟ್ ಕೊಟ್ಟ ಕಾರಣ ಏನು ಅಂದರೆ ವಿಲ್ ಅಥವಾ ಸಲ್ ಬರುತ್ತೆ, ಅದು ಯಾವುದನ್ನ ಉದ್ದೇಶ ಹೇಳುವಾಗ ವಿಲ್ಲು ಮತ್ತು ಸಲ್ಲನ್ನು ಚೇಂಜ್ ಮಾಡ್ಕೋಬೇಕು ಎಂಬುದನ್ನು ನೋಡೋಣ ಬನ್ನಿ. ಇವಾಗ ಇದಕ್ಕೆ ಸೂತ್ರ ಸಬ್ಜೆಕ್ಟ್ ಪ್ಲಸ್ ವಿಲ್ ಒನ್ ಆರ್ ಶಲ್ ಒನ್ ಪ್ಲಸ್ ಆಬ್ಜೆಕ್ಟ್. ನೋಡಿ, ವಿಲ್ ಒನ್ ಶಲ್ ಒನ್. ವಿಲ್ ಒನ್, ವಿಲ್ ಮುಂದೆ ಸಲ್ ಮುಂದೆ ಯಾವಾಗಲೂ ಕೂಡ ವಿತೌಟ್ ಎಸ್ ವಿ ಒನ್ನೇ ಬರುತ್ತೆ. ರೂಟ್ ವರ್ಬ್ ಏನಿದೆ ಪ್ರೆಸೆಂಟ್ ಫಾರ್ಮ್ ವಿತೌಟ್ ಎಸ್ ಬರುತ್ತೆ. ಮತ್ತೆ ಆಬ್ಜೆಕ್ಟ್ ಅದನ್ನು ಚೇಂಜ್ ಮಾಡುವಾಗ ವಿಲ್ ಬಿ ಸಲ್ ಬಿ, ವಿಲ್ ಬಿ ಅಥವಾ ಸಲ್ ಬಿ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್, ಇದು ಸೂತ್ರ. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಮೈ ಅಂಕಲ್ ವಿಲ್ ಪೇ ಮೈ ಫೀಸ್. ಮೈ ಅಂಕಲ್ ವಿಲ್ ಪೇ ಮೈ ಫೀಸ್, ವಿಲ್ ಪ್ಲಸ್ V1 ಬಂತು. ಇದು ಫ್ಯೂಚರ್ ಇಂಡೆಫಿನಿಟ್ ಟೆನ್ಸ್. ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ, ಆಗುವೆ ನಮಗೆ ಟೆನ್ಸ್ಗಳ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಲೇ ತಿಳ್ಕೊಳ್ಳೋಣ. ಆಗಲೂ ಕೂಡ ನಾವು ವಾಯ್ಸನ್ನು ಚೇಂಜ್ ಮಾಡಬಹುದು. ಹೇಗೆ? ಇದಕ್ಕೆ ಸೂತ್ರ ಏನು? ವಿಲ್ ಬಿ ಪ್ಲಸ್ V3 ಅಥವಾ ಸಲ್ ಬಿ ಪ್ಲಸ್ V3 ಎರಡು ಕೊಟ್ಟಿದ್ದೀನಿ. ಕಾರಣ ಏನು ಅಂದರೆ ಐ ಮತ್ತು ವಿ ಎರಡಕ್ಕೂ ಕೂಡ ಸಲ್ ಬರುತ್ತೆ. ಇದೆರಡಕ್ಕೂ ಕೂಡ ಸಲ್ ಬರುತ್ತೆ. ಮಿಕ್ಕ ಯು, ಈ, ಸಿ, ಇಟ್, ದೇ ಇದೆಲ್ಲಕ್ಕೂ ಕೂಡ ವಿಲ್ ಬರುತ್ತೆ. ಆದ ಕಾರಣ ಇಲ್ಲಿ ವಿಲ್ ಅಥವಾ ಸಲ್ ಅಂತ ಸಪರೇಟ್ ಮಾಡಿದ್ದೀನಿ. ಈಗ ನೋಡೋಣ. ಮೈ ಅಂಕಲ್ ವಿಲ್ ಪೇ ಮೈ ಫೀಸ್. ಮೈ ಫೀಸ್ ವಿಲ್ ಪೇ ಹೋಗಿ ವಿಲ್ ಬಿ ಪೇಯ್ಡ್ ಮೂರನೇ ರೂಪ, ಪೇ ಪೇಯ್ಡ್ ಪೇಯ್ಡ್ ಮೂರನೇ ರೂಪ, ಬೈ ಮೈ ಅಂಕಲ್, ಬೈ ಮೈ ಅಂಕಲ್. ನನ್ನ ಮೈ ಅಂಕಲ್ ನನ್ನ ಫೀಸನ್ನು ಕಟ್ಟುತ್ತಾರೆ. ನನ್ನ ಫೀಸು ನನ್ನ ಅಂಕಲ್ನಿಂದ ಕಟ್ಟಲ್ಪಡುತ್ತದೆ. ವಿಲ್ ಪೇ ವಿಲ್ ಬಿ ಪೇಯ್ಡ್. ಈಗ ಎರಡನೇ ನೋಡೋಣ. ಶಿ ವಿಲ್ ಶಟ್ ದ ಡೋರ್. ಶಿ ವಿಲ್ ಶಟ್ ದ ಡೋರ್. ವಿಲ್ ಪ್ಲಸ್ V1. She subject, will shut, verb, the door object. The door will shut ಹೋಗಿ will be plus V3. ಈ ಶರ್ಟ್ ಇದಕ್ಕೂ ಸಂಬಂಧ ಇಲ್ಲ.
ಅಂದರೆ ಇದು ಮೂರು ಟೇಬಲ್ನಲ್ಲಿ ಒಂದೇ ಬಂದರೂ ಕೂಡ ಈ ಸಟ್ V3 ಬೈ ಹರ್ ಸಿ ಹೋಗಿ ಹರ್ ಆಗುತ್ತೆ. ನೋಡಿ ಎಷ್ಟು ಸುಲಭ ಸೂತ್ರಗಳು. ವಿಲ್ ಬಿ ಪ್ಲಸ್ V3, ವಿಲ್ ಬಿ ಪ್ಲಸ್ V3. ಮೈ ಬ್ರದರ್ ವಿಲ್ ಟೀಚ್ ಮೀ, ನನ್ನ ಸಹೋದರ ನನಗೆ ಬೋಧಿಸುವನು ಅಂತ ಇಟ್ಕೊಳ್ಳೋಣ. ಫ್ಯೂಚರ್ ಟೆನ್ಸ್ಗೆ ಕರೆಕ್ಟಾಗಿ ಹೇಳುವಾಗ ವಕಾರ ಬರುತ್ತೆ. ಜನರಲ್ಗೆ ನಾವು ಬೋಧಿಸುತ್ತಾನೆ ಅಂತ ಜನರಲ್ಗೆ ಹೇಳ್ಬೋದು. ಇಲ್ಲಿ ಮೈ ಬ್ರದರ್ ವಿಲ್ ಟೀಚ್ ಮೀ. ನೋಡಿ ಇವಾಗ ಐಗೆ ಮೀ ಹೋಗಿ ಐ ಆಯಿತು, ಆಬ್ಜೆಕ್ಟ್ ಹೋಗಿ ಸಬ್ಜೆಕ್ಟ್ ಆಯಿತು. ಇಲ್ಲಿ ಸಲ್ ಬಂತು, ಇಲ್ಲಿ ವಿಲ್ ಇಲ್ಲ, ಇಲ್ಲಿ ಏನಿದೆ ಅದೇ ಹಾಕಬಾರ್ದು ಇದರಲ್ಲಿ ಮಾತ್ರ. ಇಲ್ಲಿ ಐಗೆ ಶಲ್, ಐಗೆ ಶಲ್, ವಿಗೆ ಶಲ್. ಐ ಶಲ್ ಬಿ ಟಾಟ್ ಬೈ ಮೈ ಬ್ರದರ್. ನಾನು ನನ್ನ ಸಹೋದರನಿಂದ ಬೋಧಿಸಲ್ಪಡುವೆನು, ಬೋಧಿಸಲ್ಪಡುವೆ. ಶಲ್ ಬಿ ಪ್ಲಸ್ V3. ನಾಲ್ಕನೇದು, ದ ಬರ್ಡ್ಸ್ ವಿಲ್ ಮೇಕ್ ಎ ನೆಸ್ಟ್. ದ ಬರ್ಡ್ಸ್ ವಿಲ್ ಮೇಕ್ ಎ ನೆಸ್ಟ್. ಪಕ್ಷಿಗಳು ಒಂದು ಗೂಡನ್ನು ಕಟ್ಟುತ್ತವೆ. ಜನರಲ್ಲಾಗೆ ವಿಲ್ ಮೇಕ್ ಅಂದ ತಕ್ಷಣ ನೀವೇನು ತಿಳ್ಕೊಬೇಕು, ಇಲ್ಲಿ ವಿಲ್ ಬಿ ಅಂತ ಬಂದುಬಿಡಬೇಕು. ಆಮೇಲೆ V3 ವಿಲ್ ಮೇಕ್, V1 ಹೋಗಿ ವಿಲ್ ಬಿ ಆಗುತ್ತೆ. ವಿಲ್ ಬಿ ಪ್ಲಸ್ V3. ಒಂದು ಗೂಡು ಪಕ್ಷಿಗಳಿಂದ ರಚಿಸಲ್ಪಡುವು ಅಥವಾ ಕಟ್ಟಲ್ಪಡುವು. ನೋಡಿ ಇಲ್ಲೊಂದು ಟ್ವಿಸ್ಟಿಂಗ್. ವಿ ಶಲ್ ಹೆಲ್ಪ್ ದ ಪೂರ್, ವಿ ಶಲ್ ಹೆಲ್ಪ್ ದ ಪೂರ್, ವಿ ಶಲ್ ಹೆಲ್ಪ್ ದ ಪೂರ್. ನಾವು ಬಡವರಿಗೆ ಸಹಾಯ ಮಾಡುವೆವು. ಬಡವರು ನಮ್ಮಿಂದ ಸಹಾಯ ಮಾಡಲ್ಪಡುವರು. ಇಲ್ಲಿ ದ ಪೂರ್ ವಿಲ್ ಬಿ ಬಂತು. ನೋಡಿ ದ ಪೂರ್ ವಿಲ್ ಬಿ ಹೆಲ್ಪ್ಡ್. ಹೀಗೆ ನಾವು ಆಕ್ಟಿವ್ ವಾಯ್ಸ್ನಲ್ಲಿ ಸಲ್ V1 ಇದ್ದಾಗ ಸಲ್ ಬಿ ಅಂತ ಬರುತ್ತೆ. ಸಲ್ ಬಿ ಪ್ಲಸ್ V3 ಅಥವಾ ವಿಲ್ ಬಿ ಪ್ಲಸ್ V3. ಹೀಗೆ ನಾವು ಈ ದಿನ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಪ್ಯಾಸಿವ್ ವಾಯ್ಸ್ ಮಾಡೋದನ್ನು ಕಲ್ತೀವಿ. ಮುಂದೆ ಮಾಡಲ್ಸ್ ಬಗ್ಗೆ ನೋಡೋಣ.